ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವಿವತ್ತು ಬೆಳಗ್ಗೆ ಟೀ ಕುಡ್ಕೊಂಡು ನನ್ನ ಮಗ ಮತ್ತು ನಾನು ನಮ್ಮ ಯಜಮಾನ್ರು 3 ಜನ ಬಂದು ಸೌತೆಕಾಯಿ ಎಲ್ಲ ಕುಯ್ದು ಎಲ್ಲ ತೊಳೆದು ಇಟ್ಟಿದ್ದೀವಿ. ನನ್ನ ಮಗ ಚೀಲಕ್ಕೆ ತುಂಬ್ತಿದ್ದಾನೆ ಇವಾಗ. ಈಗ ಇದನ್ನು ನಮ್ಮ ಮನೆಯವ್ರು ತೊಗೊಂಡೋಗಿ ಮಾರ್ಕೆಟಿಗೆ ಕೊಟ್ಟು ಬರ್ತಾರೆ. ಅಲ್ಲಿಂದ ಕೊಟ್ಟು ಬಂದು ಅವ್ರು ತಿಂಡಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಸ್ವಲ್ಪ ಬೇಗ ಬಂದ್ವಿ. ಸೌತೆಕಾಯಿ ಎಲ್ಲ ಕೊಟ್ಬಿಟ್ಟು ನಾವು ಹೋಗೋಣ ಅಂದ್ಕೊಂಡು. ನೋಡಿ ನನ್ನ ಮಗ ತುಂಬ್ತಿದ್ದಾನೆ ಎಲ್ಲನೂ. ನೋಡಿ ಇಲ್ಲಿ ಬೆಳಗಿನ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವಾಗ ಚೀಲಕ್ಕೆಲ್ಲ ತುಂಬಿಕೊಂಡು ನಮ್ಮ ಮನೆಯವರು ತೊಗೊಂಡೋದ್ರು ಮಾರ್ಕೆಟ್ಗೆ. ನಾನು ಮನೆಗೆ ಬಂದೆ ತಿಂಡಿ ಮಾಡೋಣ ಅಂತ. ಸಂಜೆ ದೋಸೆ ಹಿಟ್ಟಿಗೆ ರುಬ್ಬಿಟ್ಟಿದ್ದೆ ದೋಸೆ ಮಾಡಲಿಕ್ಕೆ. ಹಾಗಾಗಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಗದ್ದೆ ಹತ್ರ ಚೊಟ್ಟು ಕುಯ್ಕೊಂಬಂದಿದ್ದೆ, ಬಿದಿರು ಚೊಟ್ಟು. ಅದನ್ನು ಮತ್ತು ಕಡಲೆಕಾಳು ನೆನೆ ಹಾಕಿದ್ನಲ್ಲ ಅದನ್ನು ಹಾಕಿ ಪಲ್ಯ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಚಕ್ಕೆ ಎಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ನಾನು ಪೇಸ್ಟ್ ಮಾಡ್ಕೊತಿದ್ದೀನಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಇದನ್ನು ಹಾಕ್ಕೊಂಡು ಬಾಡಿಸ್ಕೊಬೇಕು. ನೆಕ್ಸ್ಟ್ ನಾನು ರುಬ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು. ಇದು ಅರ್ಧದಷ್ಟು ಬೆಂದಿದೆ ಅಂದಾಗ ನಾವು ಸ್ವಲ್ಪ ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಅದನ್ನೊಂದು ಪೇಸ್ಟ್ ಮಾಡಿಕೊಂಡು ಪಲ್ಯಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಚೆನ್ನಾಗಿ ಬೆಂದಿದೆ ಅಂದಾಗ ಲಾಸ್ಟಿಗೆ ರುಚಿಗೆ ನೋಡಿಕೊಂಡು ಫಸ್ಟೇ ಉಪ್ಪು ಹಾಕಿದ್ವಲ್ಲ, ಹಾಗಾಗಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಸಿಂಪಲಾಗೂ ಕೂಡ ಮಾಡಿದ್ದೀನಿ ನಾನು. ಅಷ್ಟರಲ್ಲಿ ನಾನು ಈ ಪಾತ್ರೆಗಳೆಲ್ಲ ಇದ್ದ ಸಿಂಕಲ್ಲಿ ಅವೆಲ್ಲನೂ ತೊಳೆದಿಟ್ಟೆ. ಇವಾಗ ಇದು ರೆಡಿ ಆಯಿತು. ಬನ್ನಿ ದೋಸೆ ಮಾಡ್ಕೊಳ್ಳೋಣ. ಇವಾಗ ದೋಸೆ ಎಲ್ಲ ಹಾಕಾದ್ಮೇಲೆ ನನ್ನ ಮಗನ ಕೊಟ್ಟೆ. ನನ್ನ ಮಗ ತಿಂಡಿ ಮಾಡ್ಕೊಂಡು ಸ್ಕೂಲ್ಗೆ ಹೋದ. ಅವ್ನು ಹೋದ್ಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಮೇಕೆದು ಕಸ ಎಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ಹಟ್ಟಿ ಕಸ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ ನಾನು. ನೋಡಿ ಆಲ್ಮೋಸ್ಟ್ ಮನೆ ಕ್ಲೀನ್ ಆಯಿತು. ಕ್ಲೀನ್ ಆಗಿದೆ ಕೂಡ. ಕ್ಲೀನ್ ಎಲ್ಲ ಮಾಡ್ಕೊಂಡು ಮನೆಯೆಲ್ಲ ನೆಲ ಒರೆಸಿದ್ದೀನಿ. ಹಾಗೆ ಇಲ್ಲಿ ನಮ್ಮ ಮೇಕೆಗಳು ಬಿಡೋ ಅಂಥ ಜಾಗ ಸಂಜೆ ಟೈಮು ಅದನ್ನು ಕೂಡ ಕ್ಲೀನ್ ಮಾಡಿಟ್ಟೆ. ಇವಾಗ ಬಕೆಟ್ಗೆ ಅವಕ್ಕೆ ನೀರು ಆನ್ ಮಾಡಿಬಿಟ್ಟು ನಾನು ಹುಲ್ಲು ಹಾಕಬೇಕಿತ್ತು. ಅವಕ್ಕೆ ಹುಲ್ಲೆಲ್ಲ ಹಾಕಿತ್ತು. ಇವಾಗ ಈ ಟ್ರೈ ಪ್ಲೇಟ್ಗೆ ನಾನು ಹುಲ್ಲನ್ನು ಹಾಕ್ಬಿಟ್ಟು ಬಂದು ಸ್ನಾನ ಎಲ್ಲನೂ ಮಾಡಿಕೊಂಡೆ. ಈ ಒಂದೆರಡು ಸೌತೆಕಾಯಿ ತಿನ್ನೋಣ ಅಂತ ಮನೆಗೆ ಹಾಗೆ ತಂದಿದ್ದಾನೆ ನನ್ನ ಮಗ. ಇಲ್ಲೇ ಬಿಟ್ಟು ಹೋಗಿದ್ದಾನೆ ಬಕೆಟಲ್ಲೇ. ನಾನಿವಾಗ ಗಿಡದಲ್ಲಿ ಸ್ವಲ್ಪ ಹೂ ಬಿಟ್ಟಿತ್ತು, ಎಲ್ಲ ಕುಯ್ಕೊಂಡ್ಬಂದು ಇಟ್ಟಿದೆ. ಹಾಗೆ ನಂದು ಸ್ನಾನ ಎಲ್ಲ ಆಯಿತು. ಇವಾಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಎಲ್ಲನೂ ಮುಗಿಸ್ದೆ.
ಪೂಜೆ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ತೊಳೆದಾಕ್ತೆ. ಆಲ್ಮೋಸ್ಟ್ ಕೆಲಸ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟು ಒಂದು ಆ್ಯಪಲ್ ಕಟ್ ಮಾಡ್ಕೊಂಡು ತಿಂದೆ. ಅದನ್ನ ತಿಂದು ಒಂದೆರಡು ದೋಸೆಗಳು ಹೆಚ್ಚಾಗಿತ್ತು, ಅದನ್ನು ನಮ್ಮ ಮೇಕೆಗಳು ಕೊಡೋಣ ಅಂತ ಅದನ್ನು ಹಾಗೆ ಸ್ವಲ್ಪ ಪೀಸ್ ಮಾಡಿಕೊಂಡು ತೊಗೊಂಡೋಗಿ ಕೊಟ್ಟೆ. ತಿಂದು ಅವು ಕೂಡ. ನಮ್ಮನೇಲಿ ದೋಸೆ ಅಂತಲ್ಲ, ಮುದ್ದೆ ಕೂಡ ಹೆಚ್ಚಾದರೂ ಕೊಡ್ತೀನಿ ಇದೇ ಥರ ತಿನ್ನೋಕ್ಕೆ. ಮುದ್ದೆ, ಆಮೇಲೆ ತರಕಾರಿ ಕಟ್ ಮಾಡಿದ್ದು ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು ಪ್ರತಿಯೊಂದನ್ನು ಕೂಡ ತಿನ್ನುತ್ತೆ ಇವೇ. ಇಷ್ಟ ಆಗಿತ್ತು ನನ್ನ ಈ ಒಂದು ದಿನದ ಕೆಲಸಗಳು. ಇಷ್ಟ ಆಗಿದ್ದರೆ ಗೊತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನಾಳೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.